ಓಂ ಶಾಂತಿ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀವಿ. ನಾನಾತ್ಮ ದಿವ್ಯಚೇತನ ಪರಮಧಾಮದಿಂದ ಅವತರಿತನಾಗಿದ್ದೇನೆ. ಈ ಶರೀರದಲ್ಲಿ ನಿರ್ವಾಣಧಾಮದಿಂದ ಮುಕ್ತಿಧಾಮದಿಂದ ಅವತರಿಸಿರುವ ಚೈತನ್ಯ ಶಕ್ತಿ ನಾನಾತ್ಮ ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು ಎಂಬ ಮೂರು ಸ್ಮೃತಿಯ ತಿಲಕವನ್ನು ಮಸ್ತಕದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ನಾನು ಅವತರಿಸಿರುವ ಆತ್ಮ, ಅವತರಿತ ಆತ್ಮ ಆಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ಸ್ಮೃತಿಯ ತಿಲಕ ನಾನಾತ್ಮ ಬಿಂದು, ಪರಮಾತ್ಮ ಬಿಂದು ಅನುಭವ ಮಾಡಿ. ನಾನಾತ್ಮ ಬಿಂದು ಅಂದ ತಕ್ಷಣ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿ ಜಗಮಗಿಸುತ್ತಿದೆ. ಪರಮಾತ್ಮ ಬಿಂದು ಜ್ಞಾನ ಸೂರ್ಯ ಬಿಂದು, ಡ್ರಾಮಾ ಫುಲ್ ಸ್ಟಾಪ್ ಬಿಂದು, ಅರ್ಥಾತ್ ಏನೆಲ್ಲ ನಡೆದು ಹೋಗ್ತಾ ಇದೆ ಎಲ್ಲದಕ್ಕೂ ಫುಲ್ ಸ್ಟಾಪ್. ನಾನಾತ್ಮ ನಿಧಾನವಾಗಿ ಸ್ಮೃತಿಯ ತಿಲಕವನ್ನು ಹೊಂದಿ ಜಗಮಗಿಸುತ್ತ ಭ್ರುಕುಟಿಯ ಮಧ್ಯದಿಂದ ಶರೀರದ ಭಾನದಿಂದ ಮುಕ್ತನಾಗಿ ಆಚೆ ಬಂದಿದ್ದೇನೆ. ದೀಪದಂತೆ ಹೊಳೆಯುತ್ತಿರುವ ಜ್ಯೋತಿ ನಾನಾತ್ಮ ಬಿಂದು ಸ್ವರೂಪದಲ್ಲಿ ಜಗಮಗಿಸುತ್ತ ಶರೀರದಿಂದ ಭಿನ್ನನಾಗಿ ಈ ಮನೆಯಿಂದ ಆಚೆ ಆಕಾಶದತ್ತ ಹಾರುತ್ತ ನಕ್ಷತ್ರದಂತೆ ಹೊಳೆಯುತ್ತ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತ ಸೂಕ್ಷ್ಮ ವಚನವನ್ನು ಪಾರು ಮಾಡಿ ಡೈರೆಕ್ಟ್ ಪರಮಧಾಮದಲ್ಲಿ, ನಿರ್ವಾಣಧಾಮದಲ್ಲಿ, ಶಾಂತಿಧಾಮದಲ್ಲಿ ಅವತರಿಸುತ್ತಿದ್ದೇನೆ. ಅರ್ಥಾತ್ ಶಾಂತಿಧಾಮದಲ್ಲಿ ಪ್ರವೇಶ ಮಾಡಿ ಜ್ಞಾನ ಸೂರ್ಯನನ್ನ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ಅವರ ಸಮೀಪದಲ್ಲಿದ್ದೇನೆ. ನಾನು ಬಿಂದು, ಪರಮಾತ್ಮ ಬಿಂದು ಅಂತರ್ಚಕ್ಷುಗಳಿಂದ ಶಾಂತಿಧಾಮದಲ್ಲಿ ನನ್ನ ನಿಜ ಮನೆಯಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ಕಂಬೈನ್ಡ್ ಸ್ವರೂಪದಲ್ಲಿದ್ದೇನೆ. ನಿರಂತರ ಜ್ವಾಲಾಸ್ವರೂಪ ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಸ್ನಾನ ಮಾಡ್ತಾ ಇದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗ್ತಾ ಇದೆ. ನಾನಾತ್ಮ ಅಶರೀರಿಯಾಗಿದ್ದೇನೆ, ಅಶರೀರಿಯಾಗಿದ್ದೇನೆ, ಅಶರೀರಿಯಾಗಿದ್ದೇನೆ. ಜ್ವಾಲಾ ಸ್ವರೂಪದಲ್ಲಿ ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ, ಏಕರಸ ಸ್ಥಿತಿಯಲ್ಲಿದೆ. ನಿರ್ವಾಣಧಾಮದಲ್ಲಿ ಶಾಂತಿಯೇ ಶಾಂತಿ, ಸ್ವೀಟ್ ಸೈಲೆನ್ಸ್. ಶಾಂತಿಧಾಮದಲ್ಲಿ ನಿರಂತರ ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ನನ್ನ ಆತ್ಮ ನಿರಂತರ ಶಕ್ತಿಶಾಲಿ ಕಿರಣಗಳನ್ನು ಗ್ರಹಿಸುತ್ತ ಜ್ಞಾನ ಸೂರ್ಯನ ಸಮಾನನಾಗ್ತಾ ಇದ್ದೇನೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗ್ತಾ ಇದ್ದಾವೆ, ಭಸ್ಮವಾಗ್ತಾ ಇದ್ದಾವೆ. ಜ್ವಾಲಾ ಸ್ವರೂಪವಸ್ಥ ಪವರ್ಫುಲ್ ಬೀಜ ರೂಪವಸ್ಥ
ಅವಸ್ಥಾ. ಉಲ್ಟಾ ಕಲ್ಪವೃಕ್ಷ. ಕಲ್ಪವೃಕ್ಷದ ಬೀಜ ಶಿವ ಬಾಬಾ ಮಹಾಜ್ಯೋತಿ. ಬೀಜ ಸಮೀಪದಲ್ಲಿ ನನ್ನ ಆತ್ಮ ಮಾಸ್ಟರ್ ಬೀಜ ಸ್ವರೂಪದಲ್ಲಿ ಕಲ್ಪವೃಕ್ಷದ ಕಾಂಡ ನಾನಾಗಿ ಬೀಜದಿಂದ ಶಕ್ತಿಯನ್ನು ಪಡೆಯುತ್ತ ಅನುಭವ ಮಾಡಿ. ಪವರ್ಫುಲ್ ಬೀಜ ಸ್ವರೂಪದಲ್ಲಿ ನಿರ್ವಾಣಧಾಮದಲ್ಲಿ ಶಾಂತಿಧಾಮದಲ್ಲಿ ಉಲ್ಟಾ ಕಲ್ಪವೃಕ್ಷ 4 ಕಡೆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು. ಉಲ್ಟಾ ಕಲ್ಪವೃಕ್ಷದಲ್ಲಿ ನಾನು ಆತ್ಮ ಕಲ್ಪವೃಕ್ಷದ ಬೀಜದ ಸಮೀಪದಲ್ಲಿದ್ದೇನೆ. ನಿರಂತರ ಕಲ್ಪವೃಕ್ಷದ ಪ್ರತಿಯೊಂದು ರೆಂಬೆ ಕೊಂಬೆಗಳಿಗೆ, ಎಲೆಗಳಿಗೆ, ಹೂಗಳಿಗೆ, ಹಣ್ಣುಗಳಿಗೆ ನಿರಂತರ ಶಕ್ತಿ ಎಂಬ ನೀರು ಕೊಡುತ್ತಿದ್ದೇನೆ. ನನ್ನ ಆತ್ಮ ರೆಂಬೆ ಕೊಂಬೆಗಳು, ಹೂವು, ಹಣ್ಣುಗಳೆಂದರೆ ಆತ್ಮಗಳು, ಕೋಟ್ಯಾನುಕೋಟಿ ಆತ್ಮಗಳು. ಯಾರೆಲ್ಲ ಚೈತನ್ಯದಲ್ಲಿ, ಅಂಗಸಂಗದಲ್ಲಿ, ಪರಿವಾರದಲ್ಲಿ, ಸಂಬಂಧದಲ್ಲಿ, ಸಂಪರ್ಕದಲ್ಲಿ ಬರುತ್ತಿರುವ ಆತ್ಮಗಳೆಲ್ಲರೂ ಒಂದೇ ಕಲ್ಪವೃಕ್ಷದಲ್ಲಿರುವ ರೆಂಬೆ ಕೊಂಬೆಗಳಾಗಿದ್ದಾರೆ, ಮಣಿಗಳಾಗಿದ್ದಾರೆ. ಪಾತ್ರವನ್ನು ಅಭಿನಯಿಸಲು ಭೂಮಿಯ ಮೇಲೆ ಬಂದಿದ್ದಾರೆ. ಹೇಗೆ ನನ್ನ ಆತ್ಮ ಕಲ್ಪವೃಕ್ಷದಲ್ಲಿ ಸ್ಥಿತನಾಗಿ ನಿರಂತರ ಶಕ್ತಿಯ ಕಿರಣಗಳನ್ನು, ಸಹಯೋಗದ ಕಿರಣಗಳನ್ನು ಪರಮಾತ್ಮ ಮಹಾಜ್ಯೋತಿ ಬೀಜದಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತ ಆ ಶಕ್ತಿಶಾಲಿ ಕಿರಣಗಳನ್ನೆಲ್ಲ ಆತ್ಮಗಳಿಗೆ, ರೆಂಬೆ ಕೊಂಬೆಗಳಿಗೆ ಹೇಗೆ ಹರಡಿಸ್ತಾ ಇದ್ದೇನೆ, ಹಾಗೆ ಪ್ರತಿ ಮಾತಿನಲ್ಲಿ, ಪ್ರತಿ ಸಂಕಲ್ಪದಲ್ಲಿ, ಪ್ರತಿ ಕರ್ಮದಲ್ಲಿ ನಾನು ಆತ್ಮ ಪೂರ್ವಜನಿಗೆ ಪ್ರತಿಯೊಂದು ಆತ್ಮಗಳು ಸಹಯೋಗಿಯಾಗ್ತಾ ಇದ್ದಾರೆ. ನಾನು ಪೂರ್ವಜ ಆತ್ಮನಾಗಿದ್ದೇನೆ. ಕೋಟ್ಯಾನುಕೋಟಿ ಆತ್ಮಗಳು ಪರಮಧಾಮದಲ್ಲಿ ನನ್ನೊಂದಿಗೆ ಕನೆಕ್ಟೆಡ್ ಇದ್ದಾರೆ. ಆ ಪರಮ ಜ್ಯೋತಿಯೊಂದಿಗೆ ನಾನಾತ್ಮ ಸಮೀಪದ ನಕ್ಷತ್ರ ಆಗಿದ್ದೇನೆ, ಸಮೀಪದ ಜ್ಯೋತಿಯಾಗಿದ್ದೇನೆ, ಸಮೀಪದ ರತ್ನ ಆಗಿದ್ದೇನೆ, ಅತ್ಯಂತ ಸಮೀಪದ ಬೀಜ ಆಗಿದ್ದೇನೆ, ಕಾಂಡ ಆಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ ಹೇಗೆ ಶಕ್ತಿಶಾಲಿ ಕಿರಣಗಳನ್ನು ಬೀಜದಿಂದ ಪಡೆದು ನಾನಾತ್ಮ ಎಲ್ಲ ವೃಕ್ಷದ ರೆಂಬೆ ಕೊಂಬೆಗಳು, ಎಲೆಗಳು, ಹೂಗಳೆಂಬ ಆತ್ಮಗಳಿಗೆ ಹರಡಿಸ್ತಾ ಇದ್ದೇನೆ. ಪ್ರತಿಯೊಂದು ಆತ್ಮದ ಜೊತೆ ಇರುವ ಕನೆಕ್ಷನ್ ನನ್ನ ಆತ್ಮ ಪೂರ್ವಜನ ಜೊತೆಗೆ ಈ ಎಲ್ಲ ಆತ್ಮಗಳು ಸಹಯೋಗಿ ಆಗ್ತಾ ಇದ್ದಾರೆ. ಎಲ್ಲ ಲೆಕ್ಕಾಚಾರಗಳು ಚುಕ್ತವಾಗಿ ಆತ್ಮಗಳೆಲ್ಲ ಸಹಯೋಗಿ. ನಾನಾತ್ಮ ಅಶರೀರಿ ಪವರ್ಫುಲ್ ಬೀಜ ರೂಪವಸ್ತು ಅನುಭವ ಮಾಡಿ. ನಾನಾತ್ಮ ಉಲ್ಟಾ ಕಲ್ಪವೃಕ್ಷದ ಪತಿ
ಶಿವ ಬಾಬಾರವರ ಜೊತೆ ಹೈಯೆಸ್ಟ್ ಹೈ ಸ್ಟೇಜಲ್ಲಿದ್ದೇನೆ. ಮುಕ್ತಿಧಾಮದಿಂದ ನನ್ನ ಆತ್ಮ ನಿಧಾನವಾಗಿ ಸಪ್ತಗುಣಿ ಸ್ವರೂಪದಲ್ಲಿ ಮುಕ್ತಿಧಾಮದಿಂದ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನ ಹೊಂದುತ್ತಿದ್ದೇನೆ. ಅರ್ಥಾತ್ ಸೃಷ್ಟಿಯ ಆದಿ ಕಾಲದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ನನ್ನ ಆತ್ಮ ಅವತರಿಸುತ್ತಿದ್ದೇನೆ. ಅನುಭವ ಮಾಡಿ. ಪರಮಧಾಮದಿಂದ ಆತ್ಮ ಬಿಂದು ಜ್ಯೋತಿಗಳಾಗಿ ನಾವೆಲ್ಲರೂ ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತ ಭೂಮಿಯ ಮೇಲೆ ಸುತಪ್ರಧಾನ ಪ್ರಕೃತಿಯಲ್ಲಿ ನಾನಾತ್ಮ ಸುಖಧಾಮದಲ್ಲಿ ಸೃಷ್ಟಿಯ ಆದಿ ಕಾಲದಲ್ಲಿ ಅವತರಿಸುತ್ತಿದ್ದೇನೆ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೀನಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ಸರ್ವಗುಣ ಸಂಪನ್ನನಾಗಿದ್ದೇನೆ. 16 ಕಲಾ ಸಂಪೂರ್ಣನಾಗಿದ್ದೇನೆ. ಬಂಗಾರದ ಮಹಲುಗಳನ್ನು ಅನುಭವ ಮಾಡ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ. ನನ್ನ ಉಡುಪು ತೊಡುಪುಗಳೆಲ್ಲ ವಜ್ರ ವೈಢೂರ್ಯದಿಂದ ಕೂಡಿದೆ. ಪವಿತ್ರತೆಯ ಲೈಟ್ಸ್ನ ಕಿರೀಟ ನೋಡಿ ಅನುಭವ ಮಾಡ್ತಾ ಇದ್ದೇನೆ. ಜವಾಬ್ದಾರಿಯ ಕಿರೀಟ, ಡಬಲ್ ಲೈಟ್ ಕಿರೀಟ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ, ಕಂಪ್ಲೀಟ್ ನನ್ನ ಆತ್ಮ ಸತ್ಯ ತ್ರೇತಾದಲ್ಲಿ ಅನೇಕ ಪಾತ್ರವನ್ನು ಅಭಿನಯಿಸ್ತಾ, ಅನೇಕ ಶರೀರವನ್ನು ಪಡೆದುಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಸತ್ಯ ತ್ರೇತಾದಲ್ಲಿ ಸೂರ್ಯ ವಂಶ ಚಂದ್ರವಂಶದಲ್ಲಿ ನನ್ನ ಆತ್ಮ ಸುಖವೇ ಸುಖಮಯ ಸಂಸಾರದ ಅನುಭೂತಿಯನ್ನು ಮಾಡಿ ಸತ್ಯಯುಗದಲ್ಲಿ 8 ಜನ್ಮವನ್ನು ಪಡೆದಿದೆ. ಆತ್ಮ ದೀರ್ಘಾಯುವನ್ನು ಹೊಂದಿ ಒಂದೊಂದು ಜನ್ಮ 150 ವರ್ಷಗಳ ಕಾಲ. ತ್ರೇತಾದಲ್ಲಿ 12 ಜನ್ಮವನ್ನು ಪಡಿತಾ ಅನೇಕ ಪಾತ್ರಗಳನ್ನು ಅಭಿನಯಿಸುತ್ತಾ ನನ್ನ ಆತ್ಮ ಇಡೀ ಅರ್ಧ ಕಲ್ಪ 2500 ವರ್ಷಗಳ ಕಾಲ ಸುಖವೇ ಸುಖ, ಸುಖವೇ ಸುಖ, ಸಂಪದ್ಭರಿತ ಜೀವನ ಅನುಭವವನ್ನು ಮಾಡಿ ಕಾಲ ಕಳೆದಂತೆ ನನ್ನ ಆತ್ಮ ಆದಿ ದೇವತಾ ಸ್ವರೂಪದಿಂದ ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಸುಂದರವಾದ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿದ್ದೇನೆ. ನನ್ನ ಆತ್ಮ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ವಿಘ್ನ ವಿನಾಶಕ ಗಣೇಶ್ ರೂಪದಲ್ಲಿ, ಮಹಾವೀರ್ ಹನುಮಾನ್ ರೂಪದಲ್ಲಿ, ಮಾ ಲಕ್ಷ್ಮಿ ರೂಪದಲ್ಲಿ, ಮಾ ಸರಸ್ವತಿ ರೂಪದಲ್ಲಿ, ಮಾ ಕಾಳಿ ರೂಪದಲ್ಲಿ, ತಿರುಪತಿ ಬಾಲಾಜಿ ರೂಪದಲ್ಲಿ, ಅಷ್ಟಶಕ್ತಿ ಇಷ್ಟದೇವ ಸ್ವರೂಪದಲ್ಲಿ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ
ದರ್ಶನೀಯ ಮೂಢತ್ ಆತ್ಮ ನಾನಾಗಿದ್ದೇನೆ. ಅನುಭವ ಮಾಡಿ. ನಮ್ಮದೇ ಆದ ಮಂದಿರದ ಮುಂದೆ ಸಾವಿರಾರು ಭಕ್ತ ಆತ್ಮಗಳು, ಎಲ್ಲ ಭಕ್ತ ಆತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಿದ್ದೇನೆ. ಪೂಜ್ಯ ಸ್ವರೂಪದಿಂದ ನಿಧಾನವಾಗಿ ಸ್ವಯಂವನ್ನು ನೋಡ್ತಾ, ಕಾಲ ಕಳೆದಂತೆ ನಾನು ಆತ್ಮ ದ್ವಾಪರದ ಅಂತ್ಯದಲ್ಲಿ ಪೂಜ್ಯನಿಂದ ಪೂಜಾರಿಯಾಗಿ ಅನೇಕ ಪಾತ್ರವನ್ನು ಅಭಿನಯಿಸುತ್ತಾ ನವದಾ ಭಕ್ತಿಯನ್ನು ಮಾಡುತ್ತಾ ಪೂಜ್ಯನಿಂದ ಪೂಜಾರಿಯಾಗಿ ನವದಾ ಭಕ್ತಿಯನ್ನು ಮಾಡುತ್ತಿದ್ದೇನೆ. ಒಬ್ಬ ಶಿವ ಪರಮಾತ್ಮನ ಅವ್ಯಭಿಚಾರಿ ಭಕ್ತಿಯನ್ನು ಮಾಡುತ್ತಾ, ಶ್ರೇಷ್ಠ ಭಕ್ತಿಯನ್ನು ಮಾಡುತ್ತಾ, ಅನೇಕ ಪಾತ್ರಗಳನ್ನು ಅಭಿನಯಿಸುತ್ತಾ, ಶರೀರವನ್ನು ತೆಗೆದುಕೊಳ್ಳುತ್ತಾ ಬಿಡುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ, ಕಾಲ ಕಳೆದಂತೆ ನನ್ನ ಆತ್ಮ ಕಲಿಯುಗದಲ್ಲಿ, ಕತ್ಸಲೆಯ ಯುಗದಲ್ಲಿ ಬಂದು ತಲುಪಿದ್ದೇನೆ. ಎಲ್ಲಿ ನನ್ನ ಆತ್ಮನಲ್ಲಿರುವ ಶಕ್ತಿಗಳೆಲ್ಲ ಕ್ಷೀಣಿಸಿ ಹೋಗಿದೆ. ಆತ್ಮ ಶರೀರವೆಂಬ ಚೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡು ವಿಕಾರಗಳಲ್ಲಿ ಸಿಕ್ಕಿ ಸಿಲುಕಿ ಒದ್ದಾಡುತ್ತಿರುವ ಸಮಯದಲ್ಲಿ, ಕಲಿಯುಗದ ಅಂತ್ಯದಲ್ಲಿ ಹೊಳೆವ ಬ್ರಹ್ಮಾಂಡದಿಂದ ಪರಮಪಿತ ಪರಮಾತ್ಮನು, ಪರಮೇಶ್ವರನು, ಜಗದೀಶ್ವರನು, ಪ್ರಾಣೇಶ್ವರನು, ಶಿವಬಾಬಾ ಮಹಾಜ್ಯೋತಿಯು, ದಿವ್ಯ ಜ್ಯೋತಿಯು, ಪರಮಜ್ಯೋತಿಯು ಪರಮಧಾಮವನ್ನು ಬಿಟ್ಟು, ಬ್ರಹ್ಮಾಂಡವನ್ನೇ ಬಿಟ್ಟು ಭೂಮಿಯ ಮೇಲೆ ಅವತರಿಸುತ್ತಿದ್ದಾರೆ. ವೃದ್ಧನ ಸಾಧಾರಣ ತನುವನ್ನು ಆಧಾರ ಮಾಡಿಕೊಳ್ಳುತ್ತಿದ್ದಾರೆ. ಸ್ವಯಂ ಪರಮೇಶ್ವರ ಸೃಷ್ಟಿಯ ರಚಯಿತ ಮಹಾಜ್ಯೋತಿಯು ದಾದಾ ಲಿಖರಾಜ್ ಅವರ ಸಾಧಾರಣ ತನುವಿನಲ್ಲಿ ಪರಮಾತ್ಮ ಪ್ರವೇಶ ಮಾಡಿ, ದಾದಾ ಲಿಖರಾಜ್ ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದ ಹೆಸರನ್ನು ಕೊಟ್ಟು, ಈಶ್ವರ ಪರಮಾತ್ಮನು ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸುತ್ತಿದ್ದಾರೆ. ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸುತ್ತಿದ್ದಾರೆ. ನಾವೆಲ್ಲರೂ ಮೊದಲಿಗೆ ಪರಮಾತ್ಮನ ದೃಷ್ಟಿಯಲ್ಲಿ ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವು ಆತ್ಮರುಗಳು, ಆ ಆತ್ಮಗಳು ನಾವುಗಳಾಗಿದ್ದೇವೆ. ಡೈರೆಕ್ಟ್ ಈಶ್ವರನ ದೃಷ್ಟಿಯಲ್ಲಿ ಬಿದ್ದಿದ್ದೇವೆ. ಪರಮಾತ್ಮ ನಮ್ಮೆಲ್ಲರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು, ಆ ಕೆಲವರುಗಳಲ್ಲಿ ನಾನಾತ್ಮ ಇದ್ದೇನೆ.
ಪರಮಾತ್ಮ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಬ್ರಹ್ಮಾಂಡವನ್ನು ಬಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಬಂದು ನನ್ನನ್ನು ಜಾಗೃತನನ್ನಾಗಿ ಮಾಡ್ತಾ ಇದ್ದಾರೆ. ಸರ್ವಶಕ್ತಿಯ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ಪದ್ಮ ಪದಂ ಭಾಗ್ಯಶಾಲಿ ಆತ್ಮ ನಾನು, ಪದ್ಮ ಪದಂ ಭಾಗ್ಯಶಾಲಿ ಆತ್ಮ ನಾನು. ಸಂಗಮ ಆತ್ಮ ಪರಮಾತ್ಮನ ಮಿಲನವೇ ಸಂಗಮ. ಸಂಗಮದ ಸ್ಥೂಲ ಮನೆಗೆ ಅನುಭವ ಮಾಡಿ, ಸಂಗಮದ ಸ್ಥೂಲ ಮನೆಗೆ ನಾನಾತ್ಮ ಅಂತವಾಹಕದಲ್ಲಿ ಹೊರಟಿದ್ದೇನೆ. ಅನುಭವ ಮಾಡಿ. ಅವ್ಯಕ್ತ ಸ್ಥಿತಿ ಅಂತವಾಹಕದಲ್ಲಿ ಸಂಪೂರ್ಣ ಸರ್ವೋಚ್ಚ ಬ್ರಾಹ್ಮಣನಾದ ನಾನಾತ್ಮ ಅಂತವಾಹಕದಲ್ಲಿ ಹೊರಟಿದ್ದೇನೆ. ಅನುಭವ ಮಾಡ್ತ ನಾನಾತ್ಮ ಮನಸ್ಸು ಬುದ್ಧಿಯಿಂದ ಸಂಗಮದ ಸ್ಥೂಲ ಮನೆ ಮಧುಬನ, ಮಧುಬನದ ಪಾಂಡವ ಭವನ, ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ನಾನಾತ್ಮ ತಲುಪಿದ್ದೇನೆ. ಹಿಸ್ಟ್ರಿ ಹಾಲಿನಲ್ಲಿ ಮಮ್ಮ ಜಗದಂಬ ಸರಸ್ವತಿ, ಬ್ರಹ್ಮ ಬಾಬಾ ಪವರ್ಫುಲ್ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ಹಿಸ್ಟ್ರಿ ಹಾಲಿನಲ್ಲಿ ನಾನು ಆತ್ಮ ಇದ್ದೇನೆ. ಮೊಮ್ಮಾರವರ ಜೊತೆಗೆ ದಾದಿ ಪ್ರಕಾಶ್ ಮಣಿ, ದಾದಿ ಗುಲ್ಜಾರ್, ದಾದಿ ಜಾನಕಿ, ದಾದಿ ಚಂದ್ರಮಣಿ, ದಾದಿ ನಿರ್ಮಲ ಶಾಂತ, ದಾದಿ ಬ್ರಿಜೇಂದ್ರ, ದಾದಿ ಸುಂದರಿ, ಇನ್ನಿತರ ದೀದಿಯರು, ದೀದಿ ಮನಮೋಹಿನಿ, ಜಗದೀಶ್ ಬಾಯಿಜಿ, ಎಲ್ಲ ಪೂರ್ವಜ ಆತ್ಮರುಗಳು ಹಿಸ್ಟ್ರಿ ಹಾಲಿನಲ್ಲಿ ನನ್ನ ಸುತ್ತಲೂ ಇಮರ್ಜ್ ಆಗಿದ್ದಾರೆ. ಅನುಭವ ಮಾಡ್ತಾ ಇದ್ದೇನೆ. ಸುತ್ತಲೂ ಇಮರ್ಜ್ ಆಗಿದ್ದಾರೆ. ಅವರ ಆಶೀರ್ವಾದದ ಹಸ್ತ ನನ್ನ ತಲೆಯ ಮೇಲೆ ಪವಿತ್ರತೆಯ ಶಕ್ತಿಯನ್ನ ತುಂಬುತ್ತಿದ್ದಾರೆ. ಪವಿತ್ರತೆಯ ಶಕ್ತಿಯನ್ನ ತುಂಬುತ್ತಿದ್ದಾರೆ. ಶಕ್ತಿಯನ್ನು ಗ್ರಹಿಸುತ್ತ ನಿಧಾನವಾಗಿ ನಾನಾತ್ಮ ಹಿಸ್ಟ್ರಿ ಹಾಲಿನಿಂದ ಶಾಂತಿ ಸ್ತಂಭದ ಕಡೆ, ಶಾಂತಿ ಸ್ತಂಭದ ಕಡೆ ಅನುಭವ ಮಾಡಿ. ಎಲ್ಲರೂ ಶಾಂತಿಯ ಸ್ತಂಭದ ಕಡೆ ಬನ್ನಿ. ಟವರ್ ಆಫ್ ಪೀಸ್, ಶಾಂತಿಯ ಕಿರಣಗಳು. ಟವರ್ ಆಫ್ ಪ್ಯೂರಿಟಿ, ಪವಿತ್ರತೆಯ ಕಿರಣಗಳು. ಟವರ್ ಆಫ್ ಮೈಟ್, ಶಕ್ತಿಯ ಕಿರಣಗಳು. ಟವರ್ ಆಫ್ ನಾಲೆಡ್ಜ್, ಜ್ಞಾನದ ಬೆಳಕನ್ನು ಗ್ರಹಿಸುತ್ತ ನಾನಾತ್ಮ ನಿಧಾನವಾಗಿ ಬಾಬರವರ ಕಮರಾದಲ್ಲಿ ಬಂದು ಕುಳಿತಿದ್ದೇನೆ. ಎಲ್ಲರೂ ಬಾಬರವರ ಕಮರಾದಲ್ಲಿ ಕುಳಿತುಕೊಂಡಿದ್ದೀರಿ. ಬಾಬಾ ಬಾಪ್ ಸಮಾನ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಂದು ಮಗುವಿಗೆ. ಬಾಪ್ ಸಮಾನ ಭವ, ಬಾಪ್ ಸಮಾನ ಭವದ ವರದಾನವನ್ನು ಪಡೆದು ನಾನಾತ್ಮ ಬಾಬರವರ ಕುಟೀರಕ್ಕೆ ಬಂದಿದ್ದೇನೆ. ಕುಟೀರದಲ್ಲಿ ರೂಹರಿಹಾನ ಮಾಡ್ತಾ ಬಾಬರವರಿಗೆ ಲೆಟರನ್ನು ಬರಿತಾ ಇದ್ದೇನೆ. ಎಲ್ಲರೂ ಲೆಟರನ್ನು ಬರೀರಿ. ಸತ್ಯ ಹೃದಯದಿಂದ, ನಿಶ್ಚಯ ಬುದ್ಧಿಯಿಂದ ಎಲ್ಲ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಪರಮೇಶ್ವರನ ಸಮ್ಮುಖದಲ್ಲಿ ಪರಮಾತ್ಮನ ಸಮ್ಮುಖದಲ್ಲಿ ಅನುಭವ ಮಾಡಿ. ಪರಮಾತ್ಮನ ಸಮ್ಮುಖದಲ್ಲಿ
ಎಲ್ಲ ಮನದಾಳದ ಮಾತುಗಳು ದೇಹದ ರೋಗಗಳ ಬಗ್ಗೆ ಆಗಿರಬಹುದು, ಶ್ರೀಮತದ ಏರುಪೇರುಗಳಾಗಿರಬಹುದು, ಯಾವುದೇ ಆತ್ಮಕ್ಕೆ ದುಃಖವನ್ನು ಕೊಟ್ಟಿರುವುದಾಗಿರಬಹುದು, ಯಾವುದೇ ಆತ್ಮದಿಂದ ದುಃಖವನ್ನು ತೆಗೆದುಕೊಂಡಿರುವುದಾಗಿರಬಹುದು, ಯಾವುದೇ ಕಾರ್ಯದಲ್ಲಿ ಸಿದ್ಧಿ ಪ್ರಾಪ್ತಿಯಾಗ್ತಾ ಇಲ್ಲ ಬಹಳ ದಿನಗಳಿಂದ, ಎಲ್ಲ ತರಹದ ಮಾತುಗಳನ್ನು ಪರಮಾತ್ಮನಿಗೆ, ಪರಮೇಶ್ವರನಿಗೆ ಸತ್ಯ ಹೃದಯದಿಂದ ಅರ್ಪಣೆ, ಸಮರ್ಪಣೆ, ಸಂಪೂರ್ಣ ಸಂಕಲ್ಪದಿಂದ ಸಮರ್ಪಣೆ ಹಗೂರರಾಗ್ತಾ ಇದ್ದೇವೆ. ಮನದಾಳದ ಎಲ್ಲ ಮಾತುಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಹಗೂರರಾಗ್ತಾ ಇದ್ದೇವೆ. ಲೈಟ್ ಅನುಭವ, ಡಬಲ್ ಲೈಟ್ ಫರಿಸ್ತಾಗಿ, ಡಬಲ್ ಲೈಟ್ ಫರಿಸ್ತಾಗಿ ಡಬಲ್ ಲೈಟ್ ಫರಿಸ್ತಾಗಿ ನನ್ನ ಆತ್ಮ ಹಾರುತ್ತಾ ಹಾರುತ್ತಾ ಸೂಕ್ಷ್ಮ ವಚನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವಚನದಲ್ಲಿ ಫರಿಸ್ತೋं की बादशाह ಬ್ರಹ್ಮ ಬಾಬಾ ಆಹ್ವಾನ ಮಾಡ್ತಾ ಇದ್ದಾರೆ. ಆವೋ ಮೇರೆ ಲಾಡಲೆ ಮಿಚ್ಚೆ ಪ್ಯಾರೆ ಬಚ್ಚೆ, ಆವೋ ಎನ್ನುತ್ತಿದ್ದಾರೆ. ಬಹಳಷ್ಟು ಪ್ರೀತಿಯ ಅಪ್ಪುಗೆ ಬ್ರಹ್ಮ ಬಾಬರವರನ್ನು ನೋಡ್ತಾ ಹಗೂರತೆಯ ಅನುಭೂತಿಯನ್ನು ಮಾಡುತ್ತಾ ಹಗೂರತೆಯ ಅನುಭವ ಮಾಡ್ತಾ ಇದ್ದೇನೆ. ಅವ್ಯಕ್ತ ವಚನದಲ್ಲಿ ತಲುಪಿ